ಮೈಕಲ್ ಜಾಕ್ಸನ್ನ ಸಕ್ಸಸ್ ಹಿಂದೆ ಬರೀ ಅವನ ಟ್ಯಾಲೆಂಟ್ ಮಾತ್ರ ಇರಲಿಲ್ಲ, ಅವನ ಹತ್ರ ಒಂದು ಪವರ್ಫುಲ್ ಸೀಕ್ರೆಟ್ ಇತ್ತು. ಅವನು ಒಬ್ಬ ಸಾಮಾನ್ಯ ಯುವಕನಿಂದ ಇಡೀ ವಿಶ್ವದ ಕಿಂಗ್ ಆಫ್ ಪಾಪ್ ಆಗಿದೆ. ಹೇಗೆ ಗೊತ್ತಾ? ಅವನ ಹತ್ರ ಕೋಟಿಗಟ್ಟಲೆ ಹಣ ಇರಲಿಲ್ಲ, ಅವನ ಹತ್ರ ಒಂದು ಪವರ್ಫುಲ್ ಸೀಕ್ರೆಟ್ ಇತ್ತು. ಅದೇ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಮೈಕಲ್ ಜಾಕ್ಸನ್ ಸಕ್ಸಸ್ ಆಗೋದಕ್ಕೂ ಮುಂಚೆನೆ ಅವನೊಬ್ಬ ಟಾಪ್ ಎಂಟರ್ಟೈನರ್ ಅಂತ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ. ಅವನು ಪ್ರತಿದಿನ ಇಮ್ಯಾಜಿನ್ ಮಾಡ್ಕೊತಾ ಇದ್ದ ಅವನ ಫ್ಯೂಚರ್ನ. ದೊಡ್ಡ ದೊಡ್ಡ ಸ್ಟೇಜಸ್ನ ಇಮ್ಯಾಜಿನ್ ಮಾಡ್ಕೊತಾ ಇದ್ದ, ತುಂಬ ಜನ ಅವನಿಗೆ ಕ್ಲಾಪ್ಸ್ ಮಾಡೋ ಥರ ಇಮ್ಯಾಜಿನ್ ಮಾಡ್ಕೊತಾ ಇದ್ದ, ಮತ್ತು ಅವ್ನಿಗೆಲ್ಲರೂ ಅಪ್ರಿಷಿಯೇಟ್ ಮಾಡೋದನ್ನ ಇಮ್ಯಾಜಿನ್ ಮಾಡ್ಕೊತಾ ಇದ್ದ. ಇಡೀ ವಿಶ್ವದ ಟಾಪ್ ಎಂಟರ್ಟೈನರ್ ಅಂತ ವಿಜುವಲೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ. ಅವ್ನು ಬರೀ ಕನಸನ್ನ ಕಂಡಿಲ್ಲ, ಆ ಕನಸುಗಳಿಗೆ ಅವನು ಫೀಲಿಂಗ್ಸ್ ಆ್ಯಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದೇ ದ ಲಾ ಆಫ್ ಅಟ್ರಾಕ್ಷನ್ ನಿಯಮ. ನಾವು ಯಾವ ಡಿಸೈರ್ಸ್ಗೆ ಎಮೋಷನ್ಸ್ನ ಆ್ಯಡ್ ಮಾಡಿ, ಅದಕ್ಕೆ ಫೀಲಿಂಗ್ಸ್ ಆ್ಯಡ್ ಮಾಡಿ, ಅದನ್ನು ನಾವು ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಲ್ವ, ಅದೇ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಥಾಟ್ಸ್ ಆಗಿರಲಿ, ನಮ್ಮ ಫೀಲಿಂಗ್ಸ್ ಆಗಿರಲಿ, ನಮ್ಮ ಎಮೋಷನ್ಸ್ ಆಗಿರಲಿ, ನಾವು ಅಲೈನ್ಡ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಾವು ನಮ್ಮ ಡ್ರೀಮ್ಸ್ನ ರಿಯಾಲಿಟಿಯಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಅವನು ಕೂಡ ದ ಸೇಮ್ ಟೆಕ್ನಿಕ್ನ ಫಾಲೋ ಮಾಡ್ದ. ಆ್ಯಂಡ್ ಮೈಕಲ್ ಜಾಕ್ಸನ್ಗೆ ಯಾವಾಗೆಲ್ಲ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗ್ತಾ ಇತ್ತೋ ಅವ್ನು ರಿಪೀಟೆಡ್ಗೆ ಅವನ ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದ, ನಾನೇ ಸ್ಪೆಷಲ್, ನಾನು ಹುಟ್ಟಿರೋದೇ ಇನ್ಸ್ಪೈರ್ ಮಾಡೋದಕ್ಕೆ, ನಾನೊಬ್ಬ ಟಾಪ್ ಎಂಟರ್ಟೈನರ್ ಅಂತ ಅವ್ನು ರಿಪೀಟೆಡ್ ಆಗಿ ಹೇಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ದಟ್ ಅವನ ಸೆಲ್ಫ್ ಡೌಟ್ಸ್ ಎಲ್ಲವೂ ಅವನ ಬಿಲೀಫ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವ್ನು ಪ್ರತಿದಿನ ವಿಜುವಲೈಸ್ ಮಾಡ್ತಾ ಇದ್ದ, ರಿಪಿಟೇಷನ್ ಅಲ್ಲಿ ಇದ್ದ, ಆ್ಯಂಡ್ ಅವನ ಸೆಲ್ಫ್ ಬಿಲೀಫ್ನ ಸ್ಟ್ರಾಂಗ್ ಮಾಡ್ತಾ ಇದ್ದ. ಮೊದಲು ಅವನನ್ನ ಬಿಲೀವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ, ನಂತರ ಇಡೀ ವಿಶ್ವವೇ ಅವನನ್ನು ನಂಬೋದಕ್ಕೆ ಸ್ಟಾರ್ಟ್ ಆಯಿತು. ನೀವು ಕೂಡ ನಿಮ್ಮ ಫ್ಯೂಚರ್ನ ಫಸ್ಟ್ ನಿಮ್ಮ ಮೈಂಡಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ಒಂದು ದಿನ ಅದೇ ನಿಮ್ಮ ರಿಯಾಲಿಟಿ ಆಗಿರುತ್ತೆ ಅಂತ ಹೇಳ್ತೀನಿ. ಯಾವಾಗ ನಿಮ್ಮ ಫ್ಯೂಚರ್ಗೆ ಪಾಸಿಟಿವ್ ವರ್ಡ್ಸ್ ಆಗ್ತಾ, ಪಾಸಿಟಿವ್ ಥಾಟ್ಸ್ನ ಸೆಟ್ ಮಾಡ್ತಾ ಒಂದು ಅಲೈನ್ಡ್ ಆ್ಯಕ್ಷನ್ ತಗೊಂಡಿದ್ದೀರಂದರೆ ಒಂದು ದಿನ ಅದೇ ನಿಮ್ಮ ಡೆಸ್ಟಿನಿ ಆಗಿರುತ್ತೆ. ಮೈಕಲ್ ಜಾಕ್ಸನ್ ಯೂಸ್ ಮಾಡಿರುವಂಥ ಟಾಪ್ ಪವರ್ಫುಲ್ ಅಫರ್ಮೇಷನ್ಸ್ ಬೇಕಾ? ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ಅಫರ್ಮ್ ಅಂತ ಹಾಕಿ, ನಾನು ಡೈರೆಕ್ಟಾಗಿ ನಿಮ್ಮ DM ಗೆ ಸೆಂಡ್ ಮಾಡ್ತೀನಿ.